ದೇಶದಲ್ಲಿ ಪ್ರಜಾಸತ್ತಾತ್ಮಕ ಸಂಸ್ಥೆಗಳು ಹಾಗೂ ಒಕ್ಕೂಟ ರಚನೆಯನ್ನು ದುರ್ಬಲಗೊಳಿಸುವ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದ್ದು, ಇದನ್ನು ಖಂಡಿಸಲು ಮಾರ್ಚ್ 22ರಂದು ಶುಕ್ರವಾರ ಕ್ರೈಸ್ತ ಬಾಂಧವರು ಉಪವಾಸ ಕೈಗೊಳ್ಳುವ ಮೂಲಕ ಪ್ರಾರ್ಥನಾ ದಿನವನ್ನಾಗಿ ಆಚರಿಸುವಂತೆ ಬೆಂಗಳೂರು ಮಹಾಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಮಚಾಡೋ ಕರೆ ನೀಡಿದ್ದಾರೆ. ದೇಶವನ್ನು ಬಹುಕಾಲದಿಂದ ನಿರೂಪಿಸಿರುವ ಬಹುತ್ವ, ಜಾತ್ಯತೀತ ತತ್ವಗಳ ವ್ಯವಸ್ಥಿತ ದಮನ, ಅಲ್ಪಸಂಖ್ಯಾತ ಹಕ್ಕುಗಳ ಬಹಿರಂಗ ನಿರಾಕರಣೆ, ಬಲವಂತದ ಮತಾಂತರದ ಸುಳ್ಳು ಆರೋಪದ ಹಿನ್ನೆಲೆಯಲ್ಲಿ ಅನಾಥಾಶ್ರಮಗಳು, ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಉದ್ದೇಶಪೂರ್ವಕವಾಗಿ ಕಿರುಕುಳ ನೀಡಲಾಗುತ್ತಿದೆ. ಇವೆಲ್ಲವೂ ಸಂವಿಧಾನದ ದುರ್ಬಲಗೊಳಿಸಲು, ಅಲ್ಪಸಂಖ್ಯಾತರನ್ನು ಬೆದರಿಸಲು ವಿಭಜಕ ಶಕ್ತಿಗಳು ವ್ಯವಸ್ಥಿತವಾಗಿ ಮಾಡಿಕೊಂಡಿರುವ ಹುನ್ನಾರವಾಗಿದೆ ಎಂದು ಪೀಟರ್ ಮಚಾಡೋ ತಿಳಿಸಿದರು. ಸಿಬಿಸಿಐ ಸಭೆಯಲ್ಲಿ ಮಾರ್ಚ್ 22ರಂದು ಇಡೀ ದೇಶದಲ್ಲಿ ಉಪವಾಸ ಮತ್ತು ಪ್ರಾರ್ಥನೆಯ ದಿನವನ್ನಾಗಿ ಆಚರಿಸಲು ಕರೆ ನೀಡಲಾಗಿತ್ತು. ಹಾಗಾಗಿ ದೇಶ ಪ್ರೇಮಿಗಳಾದ ಕ್ರೈಸ್ತರು ಅಂದು ಉಪವಾಸ ಕೈಗೊಂಡು ಪ್ರಾರ್ಥನೆ ನಿರತರಾಗುವಂತೆ ಅವರು ಮನವಿ ಮಾಡಿದ್ದಾರೆ.